ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯ್ತಲ್ವಾ ಲಾಂಗ್ ವಿಡಿಯೋ ಬರ್ದ, ಅದಕ್ಕೋಸ್ಕರ ಇವತ್ತು ನಾನು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇನ್ನೊಂದ್ಸಲಿ ಹಾಯ್. ಇವತ್ತು ಬೆಳಗ್ಗೆನೆ ತಿಂಡಿಗಂತ ನಾನು ಇಲ್ಲಿ ಬೀಟ್ರೋಟ್ ಪಲ್ಯ ಮತ್ತು ಅದ್ರ ಜೊತೆಗೆ ಅದ್ರ ಕಾಂಬಿನೇಷನ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ನೀವು ಟ್ರೈ ಮಾಡಿ. ನೋಡಿ, ಇಲ್ಲಿ ಬೀಟ್ರೋಟ್ನೆಲ್ಲ ಈ ಥರ ಸಣ್ಣದಾಗಿ ತುರಿತಾ ಇದ್ದೀನಿ. ಕಾಯಿ ತುರ್ಕೊಳ್ತೀವಲ್ಲ ಅದರಲ್ಲಿಂದ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು, ಈಗ ನಾನೊಂದು 1/4 kg ಅಷ್ಟು ಬೀಟ್ರೋಟ್ ತೊಗೊಂಡಿದ್ದೀನಿ ಇಲ್ಲಿ ನಾವು. ಅದೇ ರೀತಿ ಅದನ್ನು ಮಾಡ್ಕೊಳ್ಳೋಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ. ಬೀಟ್ರೋಟ್ ಸ್ವೀಟ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಖಾರ ಹೆಚ್ಚಾಗಿ ಹಾಕ್ಕೋಬೇಕು. ಇಲ್ಲಿ ಹಸಿಮೆಣಸಿನ್ಕಾಯಿ ಎಲ್ಲ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಆನಿಯನ್ ತೊಗೊಳ್ಳಿ, ಆನಿಯನ್ ಕೂಡ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ನಮ್ಮ ಚಾನಲ್ ಎಷ್ಟು ಜನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೋ, ಚೆನ್ನಾಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ಇಲ್ಲಾಂದರೆ ನಿಮಗೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅನ್ನೋ ಥರ ಇದ್ದರೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮಾಡಿ. ಇದೇ ರೀತಿ ನೋಡಿ ಕಟ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು, ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕಾಯಲಿ. ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಮೊದಲೇ ಹಸಿಮೆಣ್ಸಿನ್ಕಾಯಿನೂ ತೊಗೊಂಡು ಅದರಲ್ಲಿ ಹಾಕ್ಕೊಂಬಿಡಿ. ಫುಲ್ ಎಣ್ಣೆ ತುಂಬ ಕಾದಿದೆ ನೋಡಿ. ಈಗ ಇದರಲ್ಲಿ ಅದೇ ರೀತಿ ಕಟ್ ಮಾಡಿದಂಥ ಆನಿಯನ್ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಇದೇ ರೀತಿ ನಾನು ಮೊದಲೇ ಇಲ್ಲಿ ಚಪಾತಿಗೆ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಒಂದು ಸೈಡಿಗೆ. ಅದು ಯಾಕಂದರೆ ಸ್ಮೂತ್ ಆಗಬೇಕಲ್ವ, ಸ್ವಲ್ಪ ಹೊತ್ತು ನೆನೆಸಿ ಇಟ್ರೇ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋಣ. ಅದೇ ರೀತಿ ಸಾಲ್ಟ್ ಹಾಕ್ಕೊಂಡ ನಂತರ ಬೀಟ್ರೋಟು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಇದರಲ್ಲಿ ಹಾಕ್ಕೊಂಬಿಡಿ. ಬೀಟ್ರೋಟ್ ಏನು ಬೇಯಿಸೋಕೇನು ತುಂಬ ಟೈಮೇನು ತಗೊಳ್ಳಲ್ಲ, ಒಂದು 5-6 ನಿಮಿಷ ಅಷ್ಟೇ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇಟ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಇಲ್ಲಿ ಒಂದು ಕಡೆ ನಾನು ಚಪಾತಿ ರೋಲ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದೇ ರೀತಿ ಬೀಟ್ರೋಟ್ ಪಲ್ಯ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಚಪಾತಿ ಉಜ್ಕೊಂಬಿಟ್ಟು ಒಂದು ಕಡೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ಕಡೆ ಇನ್ನೊಂದ್ರ ಮೇಲೆ ಪಲ್ಯನೂ ಸ್ಲೋ ಆಗಿ ಕುದೀತಾ ಇದೆ. ಈಗ ನೋಡಿ, ಚಪಾತಿ ಬೇಯಿಸ್ತಾ ಇದ್ದೀನಿ. ಚಪಾತಿನಿಗೆ ಎರಡೂ ಸೈಡು ಸ್ವಲ್ಪ ಬಿಸಿ ಆದ ತಕ್ಷಣವೇ ಈ ಕಡೆ ಆ ಕಡೆ ಹಾಕ್ಕೊಳ್ತಾ ಇದ್ದರೆ ಚೆನ್ನಾಗಿ ಬಬಲ್ ಬರುತ್ತೆ ಚಪಾತಿ. ಈ ಥರ ಮಾಡಿಕೊಂಡು ಈಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ಕೊಳ್ತೀನಿ ನಾನು, ಎಣ್ಣೆ ತುಂಬ ಹಾಕಲ್ಲ. ಈ ಥರ ಸ್ವಲ್ಪ ಬ್ರೌನ್ ಬಂದರೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಮಾಡ್ಕೊಳ್ಳಿ ಚಪಾತಿನ. ಇಲ್ಲಿ ನೋಡಿ, ಇದೇ ರೀತಿ ನಾನು ಎಲ್ಲ ಚಪಾತಿನೂ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಪಲ್ಯ ರೆಡಿ ಆಗಿದೆ ಆಲ್ರೆಡಿ ಅದು. ಈಗ ಚಪಾತಿನೆಲ್ಲ ಮಾಡ್ಕೊಂಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟಪಡೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಕೊಡಿ. ನಿಮ್ಮ ಕಮೆಂಟ್ ಏನಿದೆ ಅಂತ ನಮಗೆ ತಿಳಿಸಿ, ಕಮೆಂಟ್ ಮಾಡಿ. ನೋಡಿ, ಚಪಾತಿ ಈಗ ಚೆನ್ನಾಗಾಗಿದೆ. ಬೀಟ್ರೋಟು ತುಂಬ ಹೆಲ್ತಿಗೆ ತುಂಬ ಚೆನ್ನಾಗಿ ಹಿಮೋಗ್ಲೋಬಿನನ್ನು ಇಂಪ್ರೂವ್ ಮಾಡುತ್ತೆ ಬೀಟ್ರೋಟ್. ಅದಕ್ಕೋಸ್ಕರ ಬೀಟ್ರೋಟು, ತರಕಾರಿ, ಹಸಿ ತರಕಾರಿ ಎಲ್ಲ ತಿನ್ನಬೇಕು ನಾವು. ಓಕೆ, ಬಾಯ್.